ಹೆಲಿಕಾಪ್ಟರ್ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಏನೇನು ಚೆಕ್ಸ್ ನಡೆಯುತ್ತೆ? ಸೊ ಇಟ್ಸ್ ಅ ಡೀಟೇಲ್ಡ್ ಚೆಕ್, ಮೇ ಬಿ ಅಬೌಟ್ 200 ಪಾಯಿಂಟ್ಸ್ ಚೆಕ್ಸ್ ಇರುತ್ತೆ. ವಾವ್, ಒಂದು ಹೆಲಿಕಾಪ್ಟರ್ ತಗೋಬೇಕಂದ್ರೆ ಎಷ್ಟು ಕೋಟಿ ಆಗ್ಬೋದು? 3-4 ಕೋಟಿ ಹಾಗೆ. ಹೆಲಿಕಾಪ್ಟರ್ ಅಂದರೆ ಜನಕ್ಕೆ ಹೆಲಿಕಾಪ್ಟರ್ ಅಂತ ಎಷ್ಟೇ ಇದ್ರೂ ಬಿಕಾಸ್ ಅದ್ರ ಸುತ್ತ ಒಂದಷ್ಟು ಭಯಗಳಿದೆ. ಯಾಕೆಂದರೆ ಈಗ ಪಾಪ್ಯುಲರ್ ಆ್ಯಕ್ಟ್ರೆಸ್ ಲೈಕ್ ಸೌಂದರ್ಯ ಅವರಾಗಿರಲಿ ಅಥವಾ YSR ರೆಡ್ಡಿ ಅವರು, ಈ ಥರ ಎಲ್ಲ ಒಂದಷ್ಟು ನೋನ್ ಪರ್ಸ್ನಾಲಿಟೀಸ್ ಆ ಕ್ರ್ಯಾಶಲ್ಲಿ ಹೋಗ್ಬಿಟ್ಟಾಗ ಜನಗಳಿಗೆ ದೇರ್ ಇಸ್ ಆಲ್ವೇಸ್ ಒನ್ ಫಿಯರ್. Accidents do happen, but if you see, aviation is much safer than surface transport. ಈಗ 2 ಕಾರ್ ಆಕ್ಸಿಡೆಂಟ್ ಆಯಿತು ಅಂದರೆ ನಾವು 2-3 ಜನ ಮಾತಾಡಿಕೊಂಡು ಸುಮ್ಮನೆ ಆಗ್ತೀವಿ. ಬಟ್ ಒಂದು ಏರೋಪ್ಲೇನ್ ಕ್ರ್ಯಾಶ್ ಆಯಿತು, ಒಂಚೂರು ಟೈರ್ ಲೆವೆಲಲ್ಲಿ ಏನಾರು ಆದ್ರೂ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ. ಹೌದು, Mi-26 ಈಸ್ ಕೇಪಬಲ್ ಆಫ್ ಪಿಕ್ಕಿಂಗ್ ಅ Mi-8. Mi-8 ಇಟ್ಸೆಲ್ಫ್ ಇಸ್ ಅ 28-seater ಹೆಲಿಕಾಪ್ಟರ್. ಹೆಲಿಕಾಪ್ಟರ್ಸ್ ಈ ಥರ ಆಯಿಲ್ ಪ್ರೊಡಕ್ಷನಲ್ಲಿ ರೋಲಲ್ಲಿ ದೇ ಡೂ ಅಪ್ ಟು 80-100 ಲ್ಯಾಂಡಿಂಗ್ಸ್ ಅ ಡೇ. ಯಪ್ಪ, ಏನೇ ಥರ ಸ್ಟೆಬಿಲಿಟಿ ಹುಡುಕಿದ್ರು ಮೈಂಡ್ ಹೆಂಗಂದರೆ ಅದು ಮನುಷ್ಯರೇ ಹಾಗೆ ನಡೀತಾ ಇರಬೇಕು. ಸೊ ಈ ನಿಟ್ಟಿನಲ್ಲಿ ನಿಮ್ಮದು ನಡೀತಾ ಇರೋದೀಗ ಕಾನ್ಷಿಯಸ್ ಹೋಮ್ಸ್ ಅಂತ. ಇದು ನಮ್ಮ ಟ್ರೆಡಿಷ್ನಲ್ ಮೆಥಡ್ ಗಾರೆ ಕೆಲಸ. ಗಾರೆ ಅಂದರೆ ಅದರದ್ದು ಜೆನೆಸಿಸೇ ಸುಣ್ಣದ ಗಾರೆ. ಬಟ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಇಫ್ ಇಟ್ ವಾಸ್ ಅ ಕಂಟ್ರಿ ಆನ್ ಇಟ್ಸ್ ಓನ್, ಇಟ್ ವುಡ್ ಬಿ ದ 3rd largest polluter. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.